ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ಬ್ಲಾಗ್ಸ್ ಏನಪ್ಪಾ ಅಂತ ಅಂದ್ರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಸೊ ಆಲ್ರೆಡಿ ಅವರಿಬ್ರು ಮೆಜೆಸ್ಟಿಕ್ ವೇಟ್ ಮಾಡ್ತಿದ್ದಾರೆ ಗೈಸ್. ನಂದಿಂದ ಲೇಟ್ ಆಗೋಯ್ತು. ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ನಾನು ಮೆಟ್ರೋ ಹತ್ರ ಬಂದಿದ್ದೀನಿ. ಸೊ ಟಿಕೆಟ್ ತಗೊಂಡು ಮೆಟ್ರೋ ಹತ್ರನ ಬನ್ನಿ, ಟೈಮ್ ಆಗೋಯ್ತು. ಮೆಟ್ರೋ ಹತ್ರ ಬಂದಿದ್ದೀನಿ ಗೈಸ್. ಸೊ ಟಿಕೆಟ್ ತಗೋಬೇಕು. ಲೈಕ್ ಇನ್ ಜನಗಳು ಜಾಸ್ತಿ ಏನು ಅಷ್ಟಿಲ್ಲ. ಆನ್ಲೈನ್ ಪೇಮೆಂಟ್ ಇದೆ, ನಂದು ಕ್ಯಾಶ್ ಇಲ್ಲ. ಸೊ ಲೆಟ್ ಮಿ ಸಿ, ನೋಡೋಣ ಆನ್ಲೈನ್ ಪೇಮೆಂಟ್ ಆಯ್ತಾ ಕ್ಯಾಶ್ ಆಯ್ತಾ ಏನು ಅಂತ. ಕ್ಯಾಶ್ ಆನ್ಲೈನ್ ಪೇಮೆಂಟ್ ಇದೆ ಗೈಸ್, ನೋಡೋಣ. ಸೊ ಗೈಸ್ 10:20ಗೆ ಟ್ರೈನ್ ಇರೋದು. ಸೊ ಇನ್ನೂ ಒಂದು ಹುಡುಗಿ ಬರಬೇಕು. ನಾನು ಇವಾಗ ಬೆಂಗಿನಹಳ್ಳಿಲಿ ಇದ್ದೀನಿ. ಟ್ರೈನ್ ಇನ್ 2 minutes ಅಲ್ಲಿ ಬರುತ್ತೆ ಮೆಟ್ರೋ. ಸೊ ಈ ತರ ಇದೆ. ಒಬ್ಬಳೆ ಬೇರೆ ಎಲ್ಲ ಬೇಜಾರಾಗ್ತಿದೆ. ಏನ್ ಮಾತಾಡೋದು ಅಂತಾನೂ ಗೊತ್ತಾಗ್ತಾ ಇಲ್ಲ. ತುಂಬಾ ದಿನ ಆದ್ಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಅಲ್ಲಿ ಹೋಗ್ಬಿಟ್ಟು ಹುಡುಗಿರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಫೋನ್ ಮಾಡಿ ಬೈತಾ ಇದಾರೆ, ಇನ್ನೂ ಎಷ್ಟೊತ್ತಾಗುತ್ತೆ ಬರಕ್ಕೆ, ಹಾಗೆ ಹೀಗೆ ಅಂತ. ಲೆಟ್ ಮಿ ಸಿ. ಅಂತ ಇಂಟು ಗೈಸ್ ಮೆಜೆಸ್ಟಿಕ್ಗೆ ಇಳ್ಕೊಂಡು ಇವಾಗ ಮೆಟ್ರೋ ಸ್ಟೇಷನ್ ಇಂದ ಎಕ್ಸಿಟ್ ಆಗ್ತಾ ಇದ್ದೀನಿ. ನೋಡಿ 10 o'clock ಆದ್ರೂ ಜನಗಳು ಇಷ್ಟು ಜನ ಇನ್ನೂ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ನಮ್ಮಮ್ಮ ಇವಾಗ ಟಿಕೆಟ್ ತಗೊಂಡು ಕಾಯ್ತಾ ಇದ್ದಾರೆ ಮೆಜೆಸ್ಟಿಕ್ ಅಲ್ಲಿ. ಮೆಟ್ರೋ ಸ್ಟೇಷನ್ ಹತ್ರ, ಸಾರಿ ಮೆಟ್ರೋ ಸ್ಟೇಷನ್ ಹತ್ರ ಅಲ್ಲ, ರೈಲ್ವೆ ಸ್ಟೇಷನ್ ಹತ್ರ ಕಾಯ್ತಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಟ್ರಾವೆಲಿಂಗು ಫುಲ್ ಟೈರ್ಡ್ ಆಗ್ತಿದೆ ಗೈಸ್. ಇನ್ನು ನಾನು ಮೆಜೆಸ್ಟಿಕ್ ಅಲ್ಲೇ ಇದ್ದೀನಿ. ಇನ್ನು ಅಲ್ಲಿವರೆಗೂ ಟ್ರಾವೆಲ್ ಮಾಡ್ಬೇಕು. ನೋಡೋಣ ನಮ್ ದಿನ ಹೇಗಿರುತ್ತೆ. ಈಗ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ ಈ ದಿನ. ನಾಳೆ ದಿನ ಹೇಗಿರುತ್ತೆ, ದೇವಸ್ಥಾನ ಎಲ್ಲ ಹೇಗಿರ್ತೀವಿ ಅಂತ ಇಂತ ಗೈಸ್. ರೈಲ್ವೆ ಸ್ಟೇಷನ್ ಬಂದೆ. ಇಲ್ಲಿ ಇವಾಗ ನಮ್ಮಮ್ಮ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಸೊ ಎಲ್ಲೋ ಫಿಲ್ಟರ್ ಕಾಫಿ ಅದು ಇದು ಅಂತ ಹೇಳ್ತಿದ್ದಾಳೆ, ಬಟ್ ಎಲ್ಲಿ ಅಂತ ಗೊತ್ತಿಲ್ಲ. ಇನ್ನು ರಶ್ ಇದೆ ನೋಡಿದ್ರೆ ಗೈಸ್, ಫುಲ್ಲು ರಶ್. ಅದ್ರಲ್ಲಿ ನಮ್ಮಮ್ಮ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕೀಗ. ಮಸಾಲಾ ಸ್ನಾಕ್ಸ್ ಅಂತ ಇದೆ, ಮೇ ಬಿ ಅಲ್ಲಿ ಇರ್ಬೋದು, ನೋಡೋಣ ಬನ್ನಿ. ಗೈಸ್ ಸಿಕ್ಕರು ನಮ್ಮಮ್ಮ. ಹೇಳು ಮಮ್ಮಿ. ಫೈನಲಿ ನನ್ ಮಗಳು ರೀಚ್ ಆದ್ಲು. ಇಷ್ಟೊತ್ತು ವೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದೆ, ಬಟ್ ಈಗ ರೀಚ್ ಆಗಿದ್ದಲ್ಲೇ ಕೋಪನೂ ಇದೆ, ಖುಷಿನೂ ಆಗ್ತಾ ಇದೆ. ಸೊ ಐ ಆಮ್ ಹ್ಯಾಪಿ. ಮಮ್ಮಿ ಅಷ್ಟೊತ್ತಿಂದ ಕಾಯ್ತದೆ, ಬೇಜಾರಾಯ್ತಾ? ಬೇಜಾರಾಯ್ತು. ಬೇಜಾರಕ್ಕಿಂತ ಮೆಜೆಸ್ಟಿಕ್ ಸರಿ ಇಲ್ವಲ್ಲ, ಅದಕ್ಕೆ ಬೇಜಾರಾಯ್ತು. ಏನಾಯ್ತು ಮಮ್ಮಿ? ಎಷ್ಟೋ ವರ್ಕ್ ಆದ ನೀನು? ಏನ್ ಅರ್ಧ ಗಂಟೆ ಆಯ್ಸೆ ಗೈಸ್. 1 hour ಅಂತ ಸುಳ್ಳು ಹೇಳ್ತಾಳೆ ಗೈಸ್, ಬರ್ರೀ ಸುಳ್ಳು. ಇವ್ರ ನಮ್ಮಮ್ಮ. ಆಲ್ಮೋಸ್ಟ್ ನಾನು ವಿಡಿಯೋದಲ್ಲೆಲ್ಲ ನೋಡಿರ್ತೀರಲ್ಲ. ಏನ್ ಮಮ್ಮಿ? ಎಸ್ ಅಫ್ಕೋರ್ಸ್. ನಮ್ದು ಅಭಿಮಾನಿಗಳಿಗೆ ಏನಾದ್ರು ಹೇಳ್ಬೇಕಾ ಹೇಳ್ಬಿಡು. ಯೋಚನೆ ಮಾಡಿ ನೋಡಿ ಮಾತಾಡಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ನಮ್ಮ ಅಮ್ಮಂಗೆ ಜಾಸ್ತಿ ಮಾತಾಡಕ್ ಬರಲ್ಲ, ನಾನ್ ತುಂಬಾ ಮಾತಾಡ್ತೀನಿ. ನಿನ್ಗೊಂದು ಈಗ ಟಾಸ್ಕ್ ಇದೆ. ಯಾಕೆ ಗೊತ್ತಾ? ಯಾಕಂತ ಕೇಳ್ಬೇಕಿದೆ. ಯಾಕೆ ಮಮ್ಮಿ? ನಿನ್ಗೆ ಪನಿಷ್ಮೆಂಟ್, ಬಿಗ್ ಪನಿಷ್ಮೆಂಟ್. ಏನ್ ಟಾಸ್ಕ್ ಅಂದ್ರೆ, ಈಗ ನೀನು ಹೋಗ್ಬಿಟ್ಟು ಎಲ್ಲಾರದ್ದು 100 ರೂಪಾಯಿ. ಸೊ ನೀನು ಒಂದು 100 ರೂಪೀಸ್, 100 ಬೇಡ, ಒಂದು 10 ರೂಪೀಸ್ ತಗೊಂಬ ಸಾಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನೋಡಿ ಗೈಸ್, ನಮ್ಮಮ್ಮ ನನ್ಗೆ ಚಾಲೆಂಜ್ ಕೊಡ್ತಿದ್ದಾರೆ. ಚಾಲೆಂಜ್ ಅದಕ್ಕಿಂತ ಬಿಗ್ ಪನಿಷ್ಮೆಂಟ್ ಅಂತೆ. ಲೈಕ್ ಯಾವ ತರ ಅಂದ್ರೆ, ನಾನು ಲೇಟ್ ಆಗಿ ಬಂದಿರೋದಕ್ಕೆ 10 ರೂಪಾಯಿ ನಾನು 3-4 ಜನನ ಹತ್ರ ಈಸ್ಕೊಂಡ್ ಬರ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡೋಣ ನಮ್ಮಮ್ಮ ಗೆಲ್ತಾರ ನಾನ್ ಗೆಲ್ತಾರ ಅಂತ. ಐ ಥಿಂಕ್ ನಾನೇ ಗೆಲ್ತೀನಿ. ಕಮಾನ್ ಗೈಸ್, 10 ರೂಪಾಯಿ ಈಸ್ಕೊಂಡೇ ಬಂದ್ಬಿಡೋಣ. ನಾನು ಅಲ್ಲಿ ಹೋಗಿ ಕೇಳ್ತೀನಿ. ವಿಡಿಯೋ ಕಟ್ ಮಾಡ್ಕೊಂಡ್ ಬಾ, ಎಡಿಟ್ ಮಾಡೋದ್ ಕಷ್ಟ ಆಗುತ್ತೆ. ಮಮ್ಮಿ ನೋಡು, ನಾನೇ ವಿನ್ ಆಗ್ತೀನಿ. ಇನ್ನು 5 ರೂಪೀಸ್. Excuse me, if you don't mind, 5 rupees.
₹5 ನಾನು ಕೊಟ್ಟಿದ್ದೀನಿ. ಟಾಸ್ಕಲ್ಲಿ ಗೆದ್ಲು. ಟಾಸ್ಕಲ್ಲಿ ಗೆದ್ಲು, ನಾನ್ ಸೋತೆ. ₹1 ಇದು ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಅವರು ನನ್ಗೆ ₹5 ಕೊಟ್ಟಿದ್ದಾರೆ. ಲೈಕ್ ಥ್ಯಾಂಕ್ ಯು. ನಮ್ಮಮ್ಮನೇ ಸೋತಿದ್ದು, ಸೊ ಥ್ಯಾಂಕ್ ಯು. ದರ್ಶನ್ ಅಂತ ಟೋಟಲ್ ₹5 ಇದ್ರೆ ಕೊಡ್ತೀವಿ. ಅಯ್ಯೋ ಅಯ್ಯೋ ಅಯ್ಯೋ. ಛೇ. ₹5. ₹5 ಕೆಳಗಡೆ ₹1 ಕೆಲ್ಸ ಸಾಕು. ಓಕೆ ಗೈಸ್, ಅವ್ರು ಕೊಟ್ಟಿಲ್ಲ, ಬನ್ನಿ ನೆಕ್ಸ್ಟ್ ನೋಡೋಣ. ಓಕೆ, ಕಮ್ ಇಲ್ಲಿ ಇಬ್ರು ಕಪಲ್ಸ್ ಏನೋ ನಿಂತಿದ್ದಾರೆ, ನೋಡೋಣ ಯಾರು ಅಂತ. ಅಣ್ಣ, ಇಫ್ ಯು ಡೋಂಟ್ ಮೈಂಡ್ ₹5 ಇದ್ರೆ ಕೊಡ್ತೀರಾ? ₹5. ಚಾಲೆಂಜ್ ಅಲ್ಲಿ ಗೆದ್ಲು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಣ್ಣ ಥ್ಯಾಂಕ್ ಯು. ನಿಮ್ಮ ಹೆಸರು? ಒಂದೇ ಒಂದು ನಿಮಿಷ. ಮುರುಗನ್. ಮುರ್ಗಲ್ ಅನ್ನೋರು ನನ್ಗೆ ₹5 ಕೊಟ್ಟಿದ್ದಾರೆ. ಸೊ ಇನ್ ₹5 ಅಷ್ಟೇ ಬಾಕಿ ಇರೋದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೋಡಿ ಗೈಸ್, ನಾನೇ ₹10 ವಿನ್ ಆಗಿದ್ದೀನಿ. ನಮ್ಮಮ್ಮ ಸೋತಿದ್ದಾರೆ. ಇವಾಗ ನಮ್ಮಮ್ಮನ್ ಕೂಡ ಒಂದ್ ಟಾಸ್ಕ್ ಮಾಡ್ತೀನಿ, ಬಟ್ ಇವಾಗ ಬೇಡ, ನಮ್ಮಮ್ಮನ್ಗೆ ಟ್ರೈನ್ ಅಲ್ಲಿ ಮಾಡ್ತೀನಿ. ಲೆಟ್ ಮಿ ಸಿ, ನೋಡೋಣ ಅವ್ರಿಗೆ ಯಾವ ತರ ಟಾಸ್ಕ್ ನಾನ್ ಕೊಡ್ಬೋದು ಅಂತ. ಅವ್ರು ಇನ್ಮೇಲ್ಸೆ ಮಾಡ್ಕೊಂಡಿದ್ದೀನಿ, ಆ ತರ ಟಾಸ್ಕ್ ನಾನ್ ಕೊಡ್ತೀನಿ. ಏನಂತೀರಾ ಮಮ್ಮಿ? ಐ ಆಮ್ ರೆಡಿ. ಶಿ ವಿಲ್ ರೆಡಿ ಆಲ್ವೇಸ್. ಓಕೆ ರೆಡಿ. ಓಕೆ ಗೈಸ್, ನಾನು ಇವಾಗ ನನ್ನ ಫ್ರೆಂಡ್ಗೋಸ್ಕರ ಒಬ್ಳಿಗೆ ವೇಟ್ ಮಾಡ್ತಾ ಇದ್ದೀನಿ. ಆ ಹುಡುಗಿ ಬಂದ ತಕ್ಷಣ ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ನಂದಿನಿ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದೀವಿ ಗೈಸ್. ಅವ್ರು ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಅಂದವೆ ಅಂತ ಹೇಳ್ತಿದ್ದಾಳೆ, ನೋಡೋಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಂದಿನಿ ಫೈನಲಿ ಹೌದು, ಬಂದೆ ಇವಾಗ. ಈ ಅಮ್ಮನೆ ಲೇಟ್ ಆಗಿದೆ. ಟ್ರೈನ್ ಹೋಗ್ಬಿಡ್ತಾ? ಸರಿ, ಇವಾಗ ಗೈಸ್ ನಾವಿನ್ನೂ ನಾವು 3 ಜನ ಕೂಡ ಊಟ ಮಾಡಿಲ್ಲ. ಏನಾದ್ರು ಊಟ ಮಾಡ್ಕೊಂಡು ಏನು ಪ್ಲಾಟ್ಫಾರ್ಮ್ ಒಳಗಡೆ ಹೋಗೋಣ. ಸರಿ, ಓಕೆ. ಬನ್ನಿ. ಇವಾಗ ನಾವು ಬಂದಿದೀವಿ ಮೆಜೆಸ್ಟಿಕ್ಗೆ. ಇಲ್ಲಿಂದ 11:20ಗೆ ಲೈಕ್ ಮಂತ್ರಾಲಯದ ಟ್ರೈನ್ ಹೊರಡುತ್ತೆ. ಸೊ ವೇಟಿಂಗ್ ಇನ್ನ ಟೈಮ್ ಇದೆ. ಸೊ ಅದಕ್ಕೆ ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀವಿ. ಓಕೆ ಮಗ, ಹೇಳು. ಸೀಟ್ ಸಿಗುತ್ತೆ ಇಲ್ಲೋ ಡೌಟೇ. ಹೌದು, ಬೇಗ ಬನ್ನಿ ಹುಡುಕುತ್ತೋಣ. ಸೀಟ್ ಸಿಗಲಿಲ್ಲ ಅಂದ್ರೆ ಬಟ್ ಆಕ್ಚುಲಿ ನಾವೆಲ್ಲ ಜನರಲ್ ಹೋಗ್ತಿರೋದು, ನಾವ್ ಯಾವ್ದೇ ತರ ಸೀಟು ಬುಕ್ ಮಾಡಿಲ್ಲ. ಸೊ ಅದೇ ಸ್ವಲ್ಪ ನರ್ವಸ್ ಆಗ್ತಿದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಹೇಗಿರುತ್ತೆ ಏನು ಅಂತ ಇವ್ರಿಗೆ ಇವತ್ತು ತೋರ್ಸೋಣ. ಬಟ್ ನಮ್ದು 6 ಮಂತ್ ಇಂದ ಡ್ರೀಮ್ ಇದೆ. ಹೋಗ್ತೀವಿ ಫಸ್ಟ್ ಟೈಮ್. ಹುಷಾರ್. ನನ್ ಸೆಕೆಂಡ್ ಟೈಮ್. ಗೈಸ್ ನೋಡಿ, ಅಯ್ಯೋ ಜನರಲ್ ಅಂಕಲ್, ಜನರಲ್ ಗೈಸ್ ನೋಡ್ತಾ ಇದೀರಲ್ಲ ಎಷ್ಟು ರಶ್ ಇದೆ ಅಂತ. ನಾವಿವಾಗ ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದೀವಿ. ತುಂಬಾ ನೋಡೋದಕ್ಕೆ ಕಷ್ಟ ಆಗ್ತಿದೆ. ಇನ್ನು ಒಳಗಡೆ ಮಂತ್ರಲ್ಲಿ ಏನಿಲ್ಲ, ಟ್ರೈನ್ ಹಿಂಗೆ ಇರುತ್ತೆ. ಹೌದು, ಸೊ ಸೀಟ್ ಸಿಗೋದಿಲ್ಲ. ಬುಕಿಂಗ್ ಮಾಡ್ಕೊಂಡ್ರೆ ಮಾತ್ರ ಸೀಟ್ ಅಷ್ಟೇ. ಓ ಮೈ ಗಾಡ್, ಏನ್ ನಾವಿವಾಗ ಇದೇ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು. ಸೊ ನೋಡೋಣ, ಇವಾಗ ನಮ್ಗೆ ಟ್ರೈನ್ ಸೀಟ್ ಸಿಗಲ್ಲ, ಎಂತದೂ ಇಲ್ಲ. ಏನ್ ಮಾಡೋದು ಅಂತ ಅನಿಸ್ತಿದೆ. 100% ನಿಂತ್ಕೊಂಡು ಹೋಗ್ಬೇಕು. ಅದು ವಾಶ್ರೂಮ್ ಗೀಶ್ರೂಮ್ ಅಂತಾನೆ ಗೊತ್ತಾಗ್ತಿಲ್ಲ. ತೋರ್ಸಿದ್ನಲ್ಲ ಇಷ್ಟ ತನಕ ಇದೀವಿ. ಸೊ ಒಂದ್ ಅಣ್ಣನ ಹತ್ರ ಮಾತಾಡಿದೀವಿ, ಒಂದ್ ಸ್ವಲ್ಪ ಜಾಗ ಸಿಕ್ಕಿದೆ. ಸೊ ಹೋಗ್ಬಿಟ್ಟು ಸೆಟಲ್ ಆಗ್ಬಿಡೋಣ. ಬನ್ನಿ ಫಸ್ಟ್ ಫಾಲೋ ಮಾಡಂಗೆ. ಫಾಲೋ ಮಿ ಹತ್ತು ಮಮ್ಮಿ. ಕಮಾನ್ ಫಾಲೋ. ಓ ವಾಟ್ ಇಸ್ ದಿಸ್ ಯಾ?
ಇದು ನಮ್ ಜೀವನ ಕತೆ. ನಮ್ ಜೀವನ ಹಿಂಗ್ ನಡೀತಿದೆ. ಮಂತ್ರಾಲಯ ಟ್ರೈನ್ ಹೋಗ್ತಾ ಇದೀವಿ. ಲೈಕ್ 3 ಜನಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ತೀವಿ. ಜಾಗ ಬಿಡ್ರಲ್ಲ. ಆಯ್ತು ಬಿಡ್ರಲ್ಲ ಆಂಟಿ. ಎಲ್ಲಾ ಕಡೆ ನೋಡ್ದೆ ಗೈಸ್, ಎಲ್ಲೂ ಸೀಟ್ ಇಲ್ಲ. ಸೊ 3 ಜನ ಅವ್ರಿಬ್ರನ್ನ ಫಿಕ್ಸ್ ಮಾಡಿಸ್ಕೊಂಡು ಕುಂಡ್ರಿಸಿದೀನಿ. ಸೊ ನನಗೆ ಇಲ್ಲ. ನೋಡೋಣ ಅಂತ ಮುಂದೆ ಎಲ್ಲ ಹೋಗ್ತಾ ಇದೀನಿ. ಸೊ ಕರ್ಮ ಅವ್ರ ಮಂತ್ರಾಲಯಕ್ಕೆ ಹೋಗ್ತಿಲ್ಲ ಆಕ್ಚುಲಿ. ಹೋಗ್ತಾ ಇದ್ದೀರಾ? ಗೈಸ್ ನಾವಿವಾಗ ಮಂತ್ರಾಲಯ ಟ್ರೈನ್ ಹತ್ತಿದೀವಿ. ಲೈಕ್ ನಮ್ಗೆ ಯಾವ್ದು ಸೀಟ್ ಸಿಕ್ಕಿಲ್ಲ ಸದ್ಯಕ್ಕೆ. ಇವ್ರಿಬ್ರನ್ನ ಅಟ್ಯಾಚ್ ಮಾಡಿ ಕುಂಡ್ರಿಸ್ಬಿಟ್ಟಿದೀನಿ. ನಾನೊಬ್ಳು ನೋಡಿ ಹಿಂಗೆ ನಿಂತ್ಕೊಂಡಿದೀನಿ. ಆ ಅಣ್ಣವ್ರ ಹೆಸರು ಗೊತ್ತಾಗಿಲ್ಲ. ಅವ್ರು ಒಗಟಾಗಿ ಕೇಳ್ಕೊಂಡ್ ಬಂದ್ಬಿಡ್ತೀವಿ. ಇಟ್ಕೊಳ್ಳಿ ಮೈಕ್ ಇಟ್ಕೊಳ್ಳಿ. ಮೈಕ್ ಅಣ್ಣ ನಿಮ್ ಹೆಸರು? ಮಹೇಶ್. ಏನ್ ಹೆಸರು? ಮಹೇಶ್ ಅಂತ. ಮಹೇಶ್ ಅವ್ರ ಟೀಮ್ ಜೊತೆ ನಾವು ಇವಾಗ ಟ್ರಾವೆಲ್ ಮಾಡ್ತಾ ಇದೀವಿ ಗೈಸ್. ಸೊ ಅವ್ರ ಜೊತೆ ಹೆಂಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅಂತ ನೋಡೋಣ. ಇವತ್ ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಡ್ತೀವ ಏನೋ ಗೊತ್ತಿಲ್ಲ. ಆಂಟಿ ಸೊ ಆಂಟಿ ಇವಾಗ ಆಲ್ರೆಡಿ ನಿದ್ದೆ ಮಾಡಕ್ ಬಿಡಿ, ನಮ್ನ ದಯವಿಟ್ಟು ಡಿಸ್ಟರ್ಬ್ ಜಾಸ್ತಿ ಮಾಡ್ಬೇಡಿ ಅಂತ. ಸೊ ನಾನಿರೋದು ಜಾಸ್ತಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತೀನಿ ಗೈಸ್. ಲೈಕ್ ನೋಡೋಣ. ಈ ಆಂಟಿ ತುಂಬಾ ಮಾತಾಡ್ತಾರೆ. ಅವ್ರ ಹತ್ರ ಸ್ವಲ್ಪ ಕ್ವಶನ್ಸ್ ಕೇಳೋಣ ಬನ್ನಿ. ಆಂಟಿ ನಿಮ್ಮ ಹೆಸರು? ರಾಜೇಶ್ವರಿ ಅಂತ. ರಾಜೇಶ್ವರಿ ಆಂಟಿ ಅವರು ಮೈಕ್ ಹಿಡ್ಕೊಳ್ಳಿ ಆಂಟಿ. ಅದು ಮೈಕು. ರಾಜೇಶ್ವರಿ ಆಂಟಿ ಅವ್ರ ಹತ್ರ ಮಾತಾಡ್ತಿದೀವಿ. ಆಂಟಿ ಯಾವ ಊರು ನಿಮ್ದು? ನಮ್ಮ ಬಿಜಾಪುರ. ಇವಾಗ ಎಲ್ಲಿಂದ ಬರ್ತಾರೋದು ನೀವು? ನಾವು ರಾಮಮೂರ್ತಿ ನಗರ. ರಾಮಮೂರ್ತಿ ನಗರದಿಂದ ಬರ್ತಿದ್ದೀರಾ? ನಾವು ಅಲ್ಲಿಂದಾನೆ ಬರ್ತಾ ಇದೀವಿ. ಸೂಪರ್ ಆಂಟಿ. ರಾಮಮೂರ್ತಿ ನಗರದಿಂದ ಬರ್ತೀರಾ ಆಂಟಿ? ಸೊ ನಮ್ ಜೊತೆನೆ ಬರ್ಬೋದಾಗಿತ್ತು, ಬಟ್ ಯಾರು ಅಂತ ಗೊತ್ತಿಲ್ವಲ್ಲ, ಇವಾಗ ಗೊತ್ತಾಯ್ತು. ಲೈಕ್ ಆಂಟಿ ಇವಾಗ ಈ ಟ್ರೈನ್ ಮಂತ್ರಾಲಯ ಟ್ರೈನ್ ಯಾವಾಗ್ಲೂ ಇದೇ ತರ ಇರುತ್ತ ರಶ್? ಎನಿ ಟೈಮ್ ನಮ್ ನಂದೋರ್ ಏನೋ ಹೇಳ್ತಿದ್ದಾರೆ. ಅಲ್ಲ ಇವಳಿಗೋಸ್ಕರ ಖಾಲಿ ಬಿಟ್ಟಿರ್ತಾರ ಜಾಗ ಮಲ್ಕೊಳಮ್ಮ ಅಂತ. ಎನಿ ಟೈಮ್ ಜನರಲ್ ಅಲ್ಲಿ ಯಾವಾಗ್ಲೂ ರಶ್ ಇದ್ದೇ ಇರುತ್ತೆ. ಇದು ಮತ್ತೆ ತಿರುಪತಿ ಟ್ರೈನು ಯಾವಾಗ್ಲೂ ರಶ್ ಇದ್ದೇ ಇರುತ್ತೆ. ಅರ್ಥ ಮಾಡಿಸ್ಬಿಟ್ಟು ನೋಡ್ದ ಗೈಸ್, ಎಲ್ಲೋದ್ರು ನನಗ್ ಮಾತ್ರ ಬೈಯಕ್ ಮಾತ್ರ ತಪ್ಪಲ್ಲ. ಓಕೆ ಆಂಟಿ, ಇವಾಗ ನಿಮ್ಮ ಇದು ಮಂತ್ರಾಲಯ ಹೋಗ್ತಿವಲ್ಲ, ಇವಾಗ ಬಿಟ್ರೆ ನಾವು 11:20 ಬಿಟ್ರೆ ಮಾರ್ನಿಂಗ್ ಎಷ್ಟು ಗಂಟೆಗೆ ಹೋಗಿ ತಲುಪ್ತೀವಿ? 6 ಗಂಟೆಗೆ ಹೋಗ್ಬೋದು. 6 ಗಂಟೆಗೆ ಹೋಗ್ಬೋದಂತ. 6 ಗಂಟೆವರೆಗೂ ಆಂಟಿ ಹತ್ರ ಏನಾದ್ರು ಆಕ್ಟಿವಿಟೀಸ್ ಮಾಡಿಸ್ತಾರೇನಾ ಗೈಸ್? ನೋಡೋಣ ಬನ್ನಿ. ಆಂಟಿ ಎಷ್ಟು ಚೆನ್ನಾಗಿ ನಮ್ಗೆ ಡೆಫಿನೆಟ್ಲಿ ಆಂಟಿ ನಮ್ ಜೊತೆ ಎಷ್ಟು ಚೆನ್ನಾಗಿರ್ತಾರೆ ಅಂತ. ಓಕೆ ನಿಮ್ದು ಈ ಗಣೇಶ ಹೊಟ್ಟೆಗೆ ಅದು ನಾನು ಹೇಳ್ತೀನಿ. ಇದನ್ನ ಯಾವ ತರ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ? ದಿನೇ ಹೆಚ್ಚಿಸ್ತಾ ಇದ್ದೀರಾ, ಕಡಿಮೆ ಮಾಡ್ತಾ ಇದ್ದೀರಾ? ಅಥವಾ ಇದಕ್ಕೆ ಕಾರಣ ಏನು? ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಈ ಗಣೇಶ ನಿಮ್ಗೆ ಸಪೋರ್ಟ್ ನಾನಿರೋದು. ಹೌದಾ? ನಾನು ಹೇಳ್ತೀನಿ ಅಂಕಲ್ ಹೊಟ್ಟೆ ಕಾರಣ ಆಂಟಿ. ಯಾಕೆ ಹೇಳ್ಬಿಟ್ಟು ಕಂಗ್ರಾಚುಲೇಷನ್ ಬ್ರದರ್. ಗಂಡ್ ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ ಲ್ಯಾಟ್ರಿ. ಆಕ್ಚುಲಿ ಮಮ್ಮಿ ನೀನ್ ಹೇಳಿದ್ದು ತುಂಬಾ ರಾಂಗ್ ಅಲ್ಲ, ರೈಟ್. ಜೀವನದಲ್ಲಿ ಅರ್ಥಕ್ಕೆ ಅನರ್ಥ ಮಾಡಬಾರ್ದು. ಸರಿ ಆಂಟಿ, ಸರಿ. 108 ಪದಗಳು. ಹೌದು, ಯಾಕಂದ್ರೆ ಒಳ್ಳೆ ಊಟ ಮಾಡಕ್ ಇದ್ರೆ ನಿಮ್ದೇ ಇದೆಯಲ್ಲ. ಅಂಕಲ್ ಮಾತಾಡಿ. ಅಂಕಲ್ ಸೈಲೆಂಟ್, ಆಂಟಿ ವೈಲೆಂಟ್. ಆಂಟಿ ಹೆಸರೇನು? ನಿಮ್ ಹೆಂಡತಿ ಹೆಸರೇನು? ರಾಜೇಶ್ವರಿ. ರಾಜೇಶ್ವರಿ ಅಷ್ಟೇನಾ? ನೀವು ಪ್ರೀತಿಯಿಂದ ಏನಂತ ಕರಿತೀರಾ? ರಾಜು, ರಾಜಿ, ಚಿನ್ನು, ಗಿನ್ನು, ಅಮ್ಮ, ಅಣ್ಣ ಕರಿತೀರಾ? ಒಂದ್ಸಲ ನಮ್ಗೋಸ್ಕರ ಕರೀರಿ. ಮಮ್ಮಿ ಚಾಕ್ಲೇಟ್ ಕೊಡು. ಅಲ್ಲ, ನೀವು ನಿಮ್ ಹೆಂಡತಿಗೆ ನೀವು ಗಿಫ್ಟಾಗಿ ಕೊಡಿ. ಹಂಗೆಲ್ಲ ಅನ್ಬೇಡಿ. ಹಾ ತಗೊಳ್ಳಿ ಅಂಕಲ್, ನಮ್ ಕಡೆಯಿಂದ ಇದು ನಿಮ್ಮ ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಎಂದು ನೀ
ಆಂಟಿ ನೀವಿಬ್ರು ಪೇರ್ ನನ್ಗಂತೂ ತುಂಬಾ ಇಷ್ಟ ಆಯ್ತು. ಸೊ ಇಬ್ರು ಚೆನ್ನಾಗಿರ್ಲಿ. ಈಗ್ಲೇ ಒನ್ಸ್ ಅಗೇನ್ ಅಂಕಲ್ ಹ್ಯಾಪಿ ಬರ್ಡೇ. ನೀವ್ ಯಾವಾಗ್ಲೂ ನಗ್ನಗ್ತಾ ಇರಿ, ಖುಷಿಯಾಗಿ ಚೆನ್ನಾಗಿರಿ. ಬಟ್ ತುಂಬಾ ಮಾತಾಡ್ತೀರಿ, ಜಾಸ್ತಿ ಮಾತಾಡ್ದೇನೆ ಸೈಲೆಂಟ್ ಆಗು ಇರಕ್ ಹೋಗ್ಬೇಡಿ. ತುಂಬಾ ಮಾತಾಡಿ ನಂತರ. ನಮ್ಮಮ್ಮ ಏನೋ ಹೇಳ್ತಾರಂತೆ ಗೈಸ್, ನೋಡೋಣ. ಆಂಟಿ ಮದುವೆಗೆ ಎಷ್ಟು ವರ್ಷ ಆಯ್ತು? 25 years. ಅದು ಸೆಂಚುರಿ ಹೊಡೆದಿದ್ದಾರೆ ಮಗ. 25 years. ಹೋದ್ರು ಇದ್ರ ಜೊತೆ ಹೋದ್ವಿ ನಾವು. Oh my God. ನನ್ಗನ್ಸಿರೋ ಪ್ರಕಾರ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೀರಾ ಅಂಡ್ ನೀವು ಅವ್ರನ್ನ ಬಿಟ್ಕೊಡಲ್ಲ ಅಂತ ನಾನು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ಹಿಂಗೆ ಇರ್ಲಿ ನಿಮ್ದು ಜೀವನ, ಹೀಗೆ ಖುಷಿಯಾಗಿರಿ. ನಿಮ್ಗೆ ಒಬ್ನೇ ಮಗನ? 3 ಜನ. ಮೂರ್ ಜನ ಇದ್ದಾರಾ? ಅಂದ್ರೆ ಇಬ್ರು ಹೆಣ್ಮಕ್ಳು ಒಂದ್ ಗಂಡ್ ಮಗುನ? ಅಲ್ಲ 3 ಗಂಡ್ ಮಕ್ಳು. ಅಯ್ಯೋ ಸೆಂಚುರಿ ಹೊಡಿದಾರ. ಮಗಳಲ್ಲ ಮತ್ತೆ ನಮ್ಮ ಇನ್ನೊಂದು ಮಗಳು. ಇಲ್ಲ ಹಂಗಿದ್ರೆ ಇಟ್ಕೊಳಲ್ಲ ನೀವು ಅವಳನ್ನ. ಈ ನಿಮ್ಮ ಮಮ್ಮಿ ಬಿಟ್ಟು ನಮ್ ಜೊತೆ ಬರ್ಬೇಕು. ಕರ್ಕೊಂಡೋಗಿ. ಇಂಥ ಅಮ್ಮ ಇದ್ರೆ ಯಾಕಪ್ಪ ಗುರು. ಯಾರು ಕೊಡಲ್ಲ, ಯಾರು ಕೊಡ್ತಾರೆ? ಆಂಟಿ ಚೆನ್ನಾಗಿ ನೋಡ್ಕೊಳ್ಳಿ ಅವ್ಳನ್ನ. ತುಂಬಾ ಚೆನ್ನಾಗಿ ನಿಮ್ಗೆ ಸೊ ನಾನು ಇಲ್ಲ ಇನ್ನು ಊರಿಗೆ ಹೋಗಲ್ಲ, ಮಂತ್ರಾಲಯಕ್ಕೆ ಬಂದು ಹೌದಾ? ಹಂಗೋಗಿ ಸುತ್ತಾಡ್ಸ್ಕೊಂಡ್ ಬಂದ್ರಿ. ಎಲ್ರಿ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ. ಮಹೇಶ್ ಅವ್ರೇನೋ ಹೇಳ್ತಿದ್ದಾರೆ, ಕೇಳಿಸ್ಕೊಡ್ರಿ. ಅಲ್ಲಿ ಇನ್ನೊಂದ್ರೆ ಎಂಜಾಯ್ ಮಾಡಿ ಜೋಡಿ ಮಾಡಿ ವಾಪಸ್ ಬಂದ್ರೈತೆ ನಾವು. ಹಂಗೆ ಮಾಡ್ರಿ. ಇಲ್ಲಿ ವಾಪಸ್ ಹೋಗಲ್ಲ. ತಿರುಪತಿ ಬಂದಿದ್ದೀರಿ? ಹೋಗಿ ಬಂದಿರಿ? ಬಿಜಾಪುರ ನಮ್ದು. ಇದು ಜಾಬ್ ಮಾಡೋದು ಯಾದಗಿರಿ. ಆಂಟಿ ಹೋಗಿ ಬಂದ ತಿನ್ನೋದ್ರಲ್ಲಿ ನಾವು ಕೇಳಿದಂಟಿ. ಇನ್ನದ್ರಲ್ಲ ರೋಟಿ ರೊಟ್ಟಿ ಸೆಗಣಿ. ಆಂಟಿ ಮನೆಗೆ ಒಂದಿನ ಹೋಗೋಣ, ಸರಿ ಟಚ್ ಅಲ್ಲಿ ಇರೋಣ. ನನಗೂ ಬರಂತೆ ನಮ್ಮಮ್ಮ. ಬಿಜಾಪುರ ತಿಳಿದು ಚಲವೇ ತಕೆ ಎಲ್ಲರದರು ಮಾತಾಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಹೆಣ್ಣಿನ ಸೋಲೋಕೆ ಆಸೆಯೇ ನಿನಗೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಅವ್ರ ಹತ್ರ ಇಟ್ಕೊಳ್ಳಿ. ಅಯ್ಯ ಮೈಕ್ ಇಲ್ಲ ಸಿರಾಗಿಟ್ರಿ. ನಮ್ಮಮ್ಮ ನೀವು ಇಬ್ರು ಒಂದೇನೆ. ಪಕ್ಕ ಮಗ ನಾವು ಸೋಲೋದು. ಗಂಗಾ ಯಮುನಾ ಸಂಗಮ ಹೀ ಪ್ರೇಮ ಕೂನ ಕೂಗು ಕೋಗಿಲೆ ಕೂಗಿದೆ ಯಾಕಂತೀಯ, ನನ್ನ ಕೇಳಿದೆ ಏನಂತೀಯ. ಬಂತು ಯಾರಿಗಳು ಸೂಚು ಮಲ್ಲಿ ಕಣ್ಣವಳು. ಮಮ್ಮಿ ಅಂದ್ರೆ ನಮ್ಗೆ ಡೌಟ್. ಹತ್ರಕ್ಕೋದ್ರೆ ಮಾತಾಡಿದ್ರೆ ಮಾತೆ ಬರಲ್ತು. ಮುಂಡದಕ್ಕೆ ಯಾರಿವಳು ಯಾರಿವಳು ಸೂಜಿನಲ್ಲಿ ಕಣ್ಣವಳು. ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಸುವಾಲಿ ಹಾಡಲ್ಲಲ್ಲಿ ನನ್ನ ಚೆಲುವಿಗೆ ಈಗ ನಾಳೆ ನಾವು ಇದಕ್ಕೆ ಹೋಗಲ್ಲ, ನಾವೇ ಬರೀ ಮಂತ್ರಾಲಯಕ್ಕೆ ಹೋಗೋಣ. ರಾಜಕುಮಾರಿ ರಾಮಚಾರಿ ಹಾಡುವ ಲಾಲಿ ಹೇಳುವ ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿಯಲ್ಲಿ ಕೆಣಕಿದನು ಕಿಟಕಿಲಿ ಬೆಳದಿಂಗಳ ರಾತ್ರಿಯಲ್ಲಿ. ಹಲೋ ಹಲೋ ಇದು ಕನಸ, ಹಲೋ ಹಲೋ ಇದು ನನಸ. ಏನಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡಂಗಿಲ್ಲ, ಪಟ್ ಪಟ್ ಆಡ್ಬೇಕು. ಏನು
ಸಾಲದಾಗೆ ಆಡ್ಬೇಕೇನು? ಆಡ್ಬೇಕು, ಸೂನು ಆಡ್ಬೋದು, ಸೇನು ಆಡ್ಬೋದು. ಯಾವ ಬೇಕಾದ ಹಾಡು ಆಡ್ಬೋದು. ಯಾವ ಬೇಕಾದ್ರೂ ಆಡ್ಬೋದು. ನಾವ್ ಪಿಕ್ಚರ್ ಆಡಬಹುದು, ನಾವ್ ಯಾವ ಹಾಡನ್ನು ಆಡಬಹುದು. ಯಾವ್ದಾರು ಆಡಿ. One, two, three, four. सारे जहां से अच्छा ಆಡಿದೆ ನಾನು ಯಾವ್ದೋ ಒಂದು. ನೀವು ಸಾಲ ಯಾರಂದ್ರೆ ಅಲ್ಲ, ಸಾಲ ಯಾರಂದ್ರೆ ಕಷ್ಟ ಸಾಲ ಚಾನಾ ಬಹುತ್ ಅಚ್ಚಾ ಚಾ ಚಲಿ ಗೈ ಚಾ. ನೀವು ಸುಮ್ಮನೆ ಚಾ ಅಂಗಡಿ ಮಾಡಿದ್ರೆ ಸೂರ್ಯ ತಂಪಾದಾಗ ಅತ್ತಿ ಕತ್ತಲಾಗಿ ಸಾಲಿ ಕೆಡಿಸ್ಬಿಡಿರು ಮಗ. ಕತ್ತಲಾದಾಗ ಚಾಂದಿನಿ ಚಲಿ ಗೈ ಚಾಂದಿನಿ. ಚಾಂದನಿ ನೀನು ಎಲ್ಲ ಓದ್ಲಾದ. ನಾನೊಂದು ತೀರ ನೀನೊಂದು ತೀರ. ಏನ್ ಗುರು ಆಂಟಿ ಹಿಂಗೆ ಕಾಂಪಿಟೇಟರ್ ಕೊಡ್ತವ್ರೆ. ಮನಸ್ಸು ಮನಸ್ಸು ದೂರ ಹೃದಯ ಬಾರ ಹೃದಯಾಡು ರುಕ್ಕಮ್ಮ ಸುತ್ತಿ ಬಂದೆ ರುಕ್ಕಮ್ಮ. ಊರರಲ್ಲಿ ನಿನ್ನ ಹೆಸರೇ ಊರಮ್ಮ. ಓ ರುಕ್ಕಮ್ಮ ಹೇ ರುಕ್ಕಮ್ಮ ಊರೇ ಊರಮ್ಮ. ಗೊತ್ತಾ ನಾನಿದ್ರು ಸಿಂಗರು. ಹೌದಾ? ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ರೂಪ ಪ್ರೀತಿ ಮಾತೆ ನಂದ ದೀಪ ಅರೆತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಂಡವಳು. ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಹರಳಿದಳು. ಓ ನೀನು ನನಗೂ ಗೊತ್ತಾಗ್ತಾ ಇಲ್ಲದು. ಸಾಂಗಿದಲ್ಲ ನಾನು ನೀನು ನಾನು ನೀನು ನೀನೇ ನಾನು ನಿನ್ನ ಎಂದರೆ ಅರ್ಥ ಏನು? ಎಳೆ ಕೋಗಿಲೆ ಒಂದೇ ಉಸಿರಿನಲ್ಲಿ ಚಂದ್ರನನ್ನು ಚಂದಿರಂತೆ ನನ್ನನೆ ಟನ್ 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 ಟನ್. ಅಯ್ಯೋ ಇದಕ್ಕೊಂದು ಕೆಲ್ಸ ಇಲ್ಲ. ಬೆಳಿಗ್ಗೆ ನಂಗೆ ಬಂದ್ಬಿಡ್ತಾಳೆ. ಟನ್ 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 ಟನ್. ಬಾಡೂಟ ಮಾಡಿದೀನಿ, ಏನೋ ಎತ್ಕೊಂಡು ಹೋಗಕ್ ಬಂದವಳೆ. ಏ ಬಚ್ಚಿಕ್ಲ ಮಗ ಬಚ್ಚಿಕ್ಲ ಬತ್ತವಳೆ, ಏನೋ ಎತ್ಕೊಂಡು ಹೋಗ್ತಾಳೆ. ಬಾಗ್ಲು ತೆಗಿ. ಬರೀ ಇಂತದೆಯ. ಏನ್ ಸಂತ ಏನೇ ಮಾಡ್ತದೆ, ಏನೋ ಗಮ್ಮಂತದೆ. ಗೊಜ್ಜುನು ಮುದ್ದೆ ಮಾಡ್ತಾ ಇದೀನಿ. ಬಟ್ಲು ಗೊಜ್ಜತ್ಕ ಬಾ. ಈ ಮಗ ಗೊಜ್ಜಿಸ್ಕೊಂಬಾರ. ಏನೇ ಗೊಜ್ಜದು, ಕೈ ಗೊಜ್ಜ ಇಲ್ಲ ಅಗ್ರಸಿರೋ ಗೊಜ್ಜ ಇಲ್ಲ. ಅದ್ ಎಂತದೋ ಟೊಮೆಟೊ ಗೊಜ್ಜ ಮಾಡಿದೀನಿ. ಓ ಟೊಮೆಟೊ ಗೊಜ್ಜ ಹೋಗ್ಲಿ ಬಿಡು. ಹೋಗ್ಲಿ ಸಂತ, ನಿನ್ಗೊಂದ್ ವಿಷಯ ಗೊತ್ತಾ? ಏನು? ಆ ಕೆಂಪಿ ಮನೆ ಮಗಳಿದ್ದಾಳಲ್ಲ, ಅಯ್ಯೋ ಚಿಕ್ಕಿಣ್ಣು. ಅದೇ ಅವತ್ತು ಬರ್ತ್ಡೇ ಐತಲ್ಲ, ವರ್ಷ ಹುಡುಗಿ ಅವಳು ಮನೆ ಶಿವ ಮಗನ್ ಕರ್ಕೊಂಡ್ ಹೋಗ್ಬಿಟ್ಟಿದ್ದಾಳಂತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್, ಅಂತೂ ಇಂತೂ ಮಂತ್ರಾಲಯಕ್ಕೆ ಬಂದೋ ನಾವು. ಸೊ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಇಳಿತಾ ಇದೀವಿ. ಸೊ ನೋಡಿ, ಫಸ್ಟ್ ಟೈಮ್ ಬಂದಿದೀವಿ ಮಂತ್ರಾಲಯಕ್ಕೆ. ನಮ್ಮ ಹುಡುಗಿ ಇಲ್ಲಿದ್ದಾಳೆ, ಇಲ್ಲಿ ನೋಡು. ಗೈಸ್, ಮಂತ್ರಾಲಯ ರೈಲ್ವೆ ಸ್ಟೇಷನ್ ಬಂದಿದೀವಿ. ಮಂತ್ರಾಲಯ ತುಂಬಾ ವರ್ಷದ್ದು ನಮ್ದು ಪ್ಲಾನ್ ಆಗಿ ಫೈನಲಿ ನಮ್ಗೆ ಇವತ್ತು ಕೂಡ್ ಬಂದಿದೆ. ಲೈಕ್ ನಾವ್ ಇವತ್ತು ಹೋಗ್ತಾ ಇದೀವಿ ಫೈನಲಿ ಮಂತ್ರಾಲಯಕ್ಕೆ ಬಂದು. ಇವಾಗ ತಾನೇ ನಾವು
ಮಂತ್ರಾಲಯ ರೈಲ್ವೆ ಸ್ಟೇಷನ್ ಬಂದ್ವಿ. ಸೊ ಇವಾಗ ಶೇರ್ ಆಟೋದಲ್ಲಿ ಹೋಗ್ತಾ ಇದೀವಿ, ಆರಾಮಾಗಿ ಕುತ್ಕೊಂಡು ಹಿಂದೆ ಮಜಾ ಮಾಡ್ಕೊಂಡು ಹೋಗ್ತೀವಿ. ಫುಲ್ ಎಂಜಾಯ್ ಗೈಸ್ ಇವತ್ತು. ಅನ್ಯಾಯ ಅಂತೆ. ಓಕೆ ಗೈಸ್, ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ಅಂತೂ ಇಂತೂ ಮಂತ್ರಾಲಯಕ್ಕೆ ಬಂದು ಸೊ ದೇವಸ್ಥಾನಕ್ಕೆ ನೋಡ್ಬೇಕೀಗ. ನಂದು ಅವರು ವಿಡಿಯೋಸ್ ಮಾಡ್ತಿದ್ದಾರೆ. ಬನ್ನಿ ಬನ್ನಿ ಜನರೇ, ಮಂತ್ರಾಲಯಕ್ಕೆ ಹೋಗೋಣ. ಯಾಕೆ ಕಿಪ್ಪಿ ತರ ಮಾತಾಡ್ತಿದ್ಯಾ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ 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 ಬನ್ನಿ. ಸೊ ಅಂತ ಇಂತೂ ಮಂತ್ರಾಲಯಕ್ಕೆ ಬಂದಿದೀವಿ ಗೈಸ್. ಅವರು ರೂಮ್ ಮಾಡ್ಲಿಕ್ಕೆ ಮಾತಾಡ್ತಿದ್ದಾರೆ. ಲೈಕ್ ರೂಮ್ ಅಲ್ಲಿ ಸ್ಟೇ ಆಗಿ ಯಾರು ನಿದ್ದೆ ಕೂಡ ಮಾಡಿಲ್ಲ, ರಾತ್ರಿ ಎಲ್ಲ ಸೀಟ್ ಇಲ್ದಾನೆ ಫುಲ್ಲು ಇದಾಗಿ ಬಂದಿದೀವಿ. ಹಾಗಾಗಿ ರೂಮ್ ಮಾತಾಡ್ತಿದ್ದಾರೆ. ರೂಮ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಸ್ಟೇ ಆಗಿ ಆಮೇಲೆ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಣ ಅಂತ ಇಂತೂ ಗೈಸ್. ಒಂದು ರೂಮ್ ಮಾಡ್ದು. ಸೊ 2 ಬೆಡ್ ಇದೆ ಅಂಡ್ 2 ಸೋಫಾ, ನಾನು ಟಿವಿ ಅಂಡ್ ವಾಶ್ರೂಮ್. ಇಂಡಿಯನ್ ಟು ವೆಸ್ಟರ್ನ್ ಎರಡು ಕೂಡ ಇದೆ. ಸೊ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ ಗೈಸ್. ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ. ಸೊ ಅವರಿಬ್ರು ಬರ್ತಾರೆ, ಕೆಳಗಡೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗ ರೂಮ್ ಒಂದಿಷ್ಟು ಕೂಡ ಚೆನ್ನಾಗಿರ್ಲಿಲ್ಲ. ಸೊ ಹಾಟ್ ವಾಟರ್ ಬರ್ತಾ ಇರ್ಲಿಲ್ಲ. ರೂಮ್ ಗಲೀಜೆ ಚಿಕ್ಕದಾಗಿತ್ತು. ಬಟ್ ಈ ಸತಿ ಓಕೆ, ಚೆನ್ನಾಗಿದೆ. ನೀನು ಮಗ? ನನಗೂ ಫಸ್ಟ್ ಟೈಮ್ ಬಂದಿದ್ದೀನಿ, ಇಷ್ಟ ಆಯ್ತು. ಇಷ್ಟ ಆಯ್ತು. ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು ಗೈಸ್ ಮಂತ್ರಾಲಯಕ್ಕೆ. ಹೆವಿ ಸುಸ್ತಾಗೈತೆ. ನಾನ್ ಸ್ವಲ್ಪ ಹೊತ್ತು ಟ್ರೈನಲ್ಲಿ ನಿದ್ದೆ ಮಾಡ್ದೆ, ಆದ್ರೂ ನನಗೆ ಕಂಟ್ರೋಲ್ ಆಗ್ತಿಲ್ಲ. ಇವ್ರಿಬ್ರು ನಿದ್ದೆನೆ ಮಾಡಿಲ್ಲ ಪಾಪ. ಅದ್ ಹೆಂಗಿದಾರೋ ಏನೋ. ಸರಿ, ಇವಾಗ ಹೋಗ್ಬಿಟ್ಟಲ್ಲಿ ಏನೋ ನೀರ್ ಮುಳುಗ್ಬೇಕಂತೆ, ಮುಳ್ಕೊಂಡ್ ಬಂದ್ಬಿಡ್ತೀವಿ. ಬನ್ನಿ ಗೈಸ್, ಏನ್ ಒಳೆ ತೋರಿಸ್ತಾಳೆ ನೋಡೋಣ.